ಅವ ಅಪ್ಪ ಅವ ಅಪ್ಪ ಏನ್ರ ಏನಂಗ ಹಚ್ಕೊತಾ ಇದೀಯ? ಅಲ್ಲ ದುರ್ದ್ರ ಬಡ್ಡಿ ಆಯ್ಕ್ಲಾ ಎಷ್ಟು ದಿವಸದಿಂದ ಹಾಳು ಮಾಡ್ಬೇಕು ಅನ್ಕೊಂಡಿದ್ದೀನಿ ನಾನು ಸಾಯಿಸ್ಬೇಕು. ಒಂಚೂರು ಔಷಧಿ ಕೊಟ್ಬಿಡವ ನೀನು, ಒಂಚೂರು ಔಷಧಿ ಕೊಟ್ಬಿಡು. ಈ ಥರ ಮೋಸ ಮಾಡೋಕ್ಕೆ ನೀನು ಒಂದು ತೊಟ್ಟು ಬೀಸ ಕೊಡ್ಬಿಟ್ರೆ ಕುಡ್ದ್ಬಿಟ್ಟು ನಿಮ್ಮದೇ ಸತ್ತೋಗ್ಬಿಡ್ತೀನಿ ತಗೆ. ಯಾಕೆ ಹೋಗಿ ನೀನು ಕೆಲಸ ಔಷಧಿ ಅಂಗಡಿಲಿ ಔಷಧಿ ಕೊಡಕ್ಕಿಲ್ಲ ಅಂದಾರ ಕುಡ್ ಸಾಯೋಗು. ಔಷಧಿನೇ ಕುಡ್ ಸಾಯಲ್ಲ, ನಾವೆಲ್ಲ ಮಾಡ್ಬೇಕು ಅದಕ್ಕೆ ಏನ್ರ ಹೇಳ್ತಾ ಇದೀನಿ ನೀನು? ಔಷಧಿ ಕುಡ್ದಾನಂತೆ ಔಷಧಿನೇ ಕುಡ್ ಸಾಯಿಲ್ಲ ಬೇಡ ಅಂತ ಇದ್ದಾನೆ ಇಟ್ಕೊಂಡಿದ್ದಾನೆ ನಿನ್ನ ಕುಡಿಬೇಡಕನಪ್ಪ ನೀನು ಔಷಧಿ ಅಂತ. ಹೋಗಿ ಸಾಯೋಗು ಯಾಕೆ ನೀನು ಕೊಡಕ್ಕಿಲ್ಲ ಅಂದಾರ? ಅಲ್ಲ ನೋಡು ನೀನು ಒಬ್ಳ ಹೂವ ನೀನು ಅವ್ವ ನಿಜವಾಗ್ಲಿ ನಮ್ಮ ಅವ್ನವ ನೀನು ನಮ್ಮ ತಗೊಂಡು ಔಷಧಿ ಕುಡಿ ಅಂತೀಯಲ್ಲ ನೀನು ಅವ್ನ ನೀನು ನಿನ್ನ ಹೂವ ಅಂತ ನೆನ್ಕೋಬೇಕಾ? ನಿನ್ನೆ ಅಂತ ನೆನ್ಕೊಳಕ್ಕೆ ಹೇಳ್ದನು ನಿನ್ನೆ ಅನ್ಕೋ ಅಂತ ಯಾವ ನಾಯಿ ಕೇಳಿತು ನಿನ್ನ? ನಿನ್ನ ಜೇಲ್ಮುಗ್ ಬೆಂಕಿಕ ಹೋಗು ಬರುವುದಿಂದ ಮುಚ್ಕೊಂಡು ಜಾಸ್ತಿ ಮಾತು ಕಿತ್ತಾಬೇಡ ನೀನು. ನೀನು ಯೋಗ್ಯತೆಗೆ ಇಷ್ಟು ಬೆಂಕಿ ಕಂದಾರು ಏನು ಅನ್ಕೊಬಿಟ್ಟಿದ್ದಿಲ್ಲ, ಎಲ್ಲಾಗ ಬೋಗ್ತಿದ್ದಿ ಎಲ್ಲ ಈಗ ಏನಾಗ ಮಾತಾಡ್ತಾ ಇದ್ದೀನಿ ನೀನು ಅಂತ. ಇಷ್ಟು ದಿವಸ ಎಲ್ಲೋಗಿದೆ ನೀನು? ಎಲ್ಲೋಗಿದೆ ನೀನು? ಇವತ್ತು ಬಂದಿದ್ದೀಯಲ್ಲ? ಅಲ್ಲ ಕಣವ ಎಷ್ಟು ದಿವ್ಸ ಕಾಯ್ಕೊಂಡು ಕೂತಿದ್ರವ? ಎಷ್ಟು ದಿವ್ಸ ಕಾಯ್ಕೊಂಡು ಕೂತಿದ್ರಿ ನೀವು? ಈ ಥರ ಹಾಳು ಮಾಡಬೇಕು ನಮ್ಮನ್ನ ಅಂದ್ಬಿಟ್ಟು ಅದಕ್ಕೆ ಮಗಳು ನಿನ್ನ ಮಗಳು ನಾನು ನನ್ನ ತಂಗಿ ಅಂತ ಆಸೆ ಮಾಡ್ತೀನಲ್ಲ ಅದಕ್ಕೆ ಸರಿಯಾಗಿ ಮಾಡಿದ್ಲು. ಏನು ಮಾಡಿದಳು ನಿನಗೆ? ನನ್ನ ಮಗಳು ಸುದ್ದಿ ಯಾಕೆ ನಿನಗೆ? ನನ್ನ ಮಗಳು ಸುದ್ದಿ ಹಾಕ್ಲ ನಿನಗೆ? ನನ್ನ ಮಗಳು ಸುದ್ದಿ ಯಾಕೆ ನಿನಗೆ ಅಂತ ಏನು ಮಾಡ್ಸಾಕಾಗಿದ್ದೀಯ ಅಂತ? ಏನು ಮಾಡ್ಸಾಕಾಗಿದ್ದಿ ನೀನು? ನನ್ನ ತಂಗಿ ಇರೋಳೊಬ್ಳು ತಂಗಿ ಅಂದ್ಬಿಟ್ಟು ನಮ್ಮ ಅಪ್ಪನಿಗೆ ಹುಷಾರಿಲ್ಲ, ನಮ್ಮ ಅವ್ನಿಗೆ ವಯಸ್ಸಾಗದೆ ಅನ್ಕೊಂಡು ನೀನೇನು ಒಸಿಯಪ್ಪ ತಂಗಿ ಕಂಡ್ರೆ ಅಷ್ಟು ಆಸೆ ಮಾಡಿ ಬಟ್ಟಾಡ್ತೀಯೇ. ಎಲ್ಲರೂ ಹಂಗೆ ಅಂತಾರೆ, ಏನಪ್ಪ ಈ ಥರ ನಾಗಕ್ಕನ ಮಗಳನ್ನ ಈ ಪಟ್ಟಿಗೆ ತಂಗಿ ಇಷ್ಟ್ರ ಮಟ್ಟಿಗೆ ಆಸೆ ಮಾಡ್ತಾನದ ಅಂತ. ಥೂ ನಾಚ್ಕಾಯ್ಕೋ ನಿಮ್ಮ ಜನ್ಮಗಳಿಗೆಲ್ಲವ. ಏನೀಗ ಏನು ಆಗ್ಬಾರ್ದಾಗದೆ ಅಂತ ಬಾಯ್ ಬಿಡ್ಕೊತಿದ್ದಿ ಬಿದ್ದು ನಿಂತ್ಕೊಂಡು ಏನು ಮಾತಾಡ್ತಿದ್ದಿಲ್ಲ ನೀನು? ಅವ್ನು ಯಾರು ಹುಟ್ಟಿದಾನ ಬಡಿಯದವನು? ನಮ್ಮ ಅಪ್ಪನ ಹುಟ್ಟಿದಾನ ಬಡಿಯದವನು. ಮನೆ ಅವ್ನ ಹೆಸರು ಬರ್ಸ್ಕೊಂಡವನೇ ನಮ್ಮ ಅಪ್ಪನಿಗೆ ಹುಟ್ಟಿರ್ಬೇಕು ಅವನು. ನಮ್ಮನೆ ಬರ್ಸ್ಕೊಂಡವನೇ ಅಂದರೆ ನಮ್ಮ ಅಪ್ಪ ಸಂಪಾದನೆ ಮಾಡಿರೋ ಮನೆಯೇ ಬರ್ಸ್ಕೊಂಡವನೇ ಅಂದರೆ ಅವನು ನಮ್ಮ ಅಪ್ಪನಿಗೆ ಹುಟ್ಟಿರ್ಬೇಕು. ನಿಮಗೆ ಮಕ್ಳಿತ್ತಿಲ್ಲ, ಗಂಡು ಮಕ್ಳಿಲ್ವಾ? ನಿಮಗೆ ಅವನೇ ಬಂದ ತಲೆ ಬೋಳ್ಸ್ಕೊಳಕ್ಕೆ ನಿಮಗೆ ಮನೆಯ ಮಗಳ ಹೆಸರು ಬರೆದಿದ್ರೆ ಮಗಳ ಹೆಸರಿಗೆ ಅವಳು ಅಪ್ಪನ ಮನೆ ಉದ್ಧಾರ ಮಾಡೋ ಮಗಳು ಅವಳು. ಮನೆಯ ಹಾಳು ಮಾಡಬೇಕು ಅಂತ ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ಲು, ಓಲಿ ಅಂತ ಕಾಯ್ಕೊಂಡು ಕೂತಿಲ್ಲ ನಮ್ಮನ್ನ ದೂರ ಅಲ್ಲಿ ಮನೆ ಬರ್ಸ್ಕೊಳ್ಳೋದು ಅಂದ್ಬಿಟ್ಟು ಬಡ್ಡೆತ್ತದ ಅದು. ಯಾರಲ್ಲ ನೀನು ಬಡ್ಡೆತ್ತದ ನೀನು? ತಂಗಿ ಅನ್ನೋದು ಕಾಣ್ದಂಗೆ ನೀನು ಯಾರನ್ನಂಗಂತಿದ್ದೀನಿ ನೀನು? ಇಳಿಸ್ಬಿಡ್ತೀನಿ ಮರುವಾದಿಗೆ. ಹೆಂಗೆ ಇಳಿಸ್ತೀನಿ ಗೊತ್ತಾ ನಿನಗೆ ಮರುವಾದಿಯಾ? ನೀನು ಸಣ್ಣ ಎಕ್ತಿ ಬಾಯಿ ಮುನ್ನಾಕ ನೀನು ಅದು ಯಾವ ಥರ ಅಂತಾವ ನೋಡಿ, ಯಾವ ಥರ ಅಂತಾವನೆ ನೀನು, ಯಾವ ಥರ ಮಾತಾಡ್ತಾವನೆ ಅಂದ್ಬಿಟ್ಟು ನಾಚಿಕೆ ಮಾರ ಮರೋದಿಲ್ಲ. ಎಲ್ಲ ಹೋಗಿದೆ ಎಷ್ಟು ದಿವಸವೇ? ಇಷ್ಟು ದಿವಸ ಜವಾಬ್ದಾರಿ ಇರ್ತಿರೋ, ಇಷ್ಟು ದಿವಸ ಜ್ಞಾನ ಇರ್ತಿಲ್ವ ನಿನಗೆ? ಈಗ ತಂಗಿ ಮೇಲೆ ಗ್ಯಾರ ಮಾಡ್ಬಿಟ್ಟು ತಂಗಿ ಅಂದ್ಕೊಂಡು ಈಗ ಬಂದವನೆ. ಇಷ್ಟು ದಿವಸ ಎಲ್ಲ ಹೋಗಿದೆ ನನ್ನ ಮಗಳನ್ನ ಒಂದು ಎರ್ಪ್ ಮಾಡ್ದಾನೆ ಎರ್ತಿ ಕರ್ಕೊಂಡು ಎರ್ತಿನ್ಬಿಟ್ಟೆ ಸೀರೆ ಇಟ್ಕೊಂಡು ಸೀರೆ ಸರ್ಗ ಓದೋ ನನ್ನ ಮಗ ನೀನು. ಏನು ಮಾತಾಡಿಯೇ ಬರ್ದೀವಿ ಈಗಿಲ್ಲ ಅಂತ ಹೇಳ್ತಿದ್ದಾವೆ ನಾವು ಎದ್ರುಕೊಂಡ್ವ ನಿನಗೆ? ಇಲ್ಲ ಕಣಪ್ಪ ನಾವು ಬರ್ಕೊಟ್ಟಿರೋದು ಸುಳ್ಳು ಹೇಳ್ತಿದ್ದಾವ ಬರ್ದೀವಿ. ಮನೆ ಉಂಟೋಗಿ ಬಂದಿತ್ತಲ್ಲ ಯಾರು ನೀನು ಮಾಡಿಸಿದ್ಲ? ನೀನು ಓಡಾಡ್ಕೊಂಡು ಮಾಡ್ಸಿದ ಹೇಳು? ಎಷ್ಟು ಓಡಾಡ್ಕೊಂಡು ಮಾಡ್ಸಿದೆ ನೀನು? ಎಷ್ಟೆಲ್ಲ ಓಡಾಡ್ಸ್ಕೊಂಡು ಮಾಡ್ಸಿದೆ ನೀನು? ನಾಚಿಕಿಲ್ದೋನೆ ಅಲ್ಲ ಮನೆ ಉಂಟ್ಕೊಂಡು ನಮ್ಮೇಲೆ ಯಾವಾಗಪ್ಪ ಬಿದ್ದೋದು ಹೊತ್ತಲ್ಲಿ ಬಿದ್ದೋದು ಏನು ಕತೆಯಪ್ಪ ಏನಪ್ಪ ಅಂದ್ಕೊಂಡು ಕಣ್ಣೀರಲ್ಲಿ ಕೈ ತೊಳ್ಕೊಂಡು ಕೂತಿದ್ವಲ್ಲ ನಾವು ಗಣ್ಣು ಇಡ್ತೀವಿ. ಎಲ್ಲೋಗಿದೆ ನೀನು? ಎಲ್ಲೋಗಿದ್ಲ? ಮನೆ ಖರ್ಚು ಮಾಡಿ ಮನೆ ಕಟ್ಸ್ಕೊಟ್ಟವ್ರೆ ಆಯ್ತಾ? ನಾವೇನು ಬರೀದಿ ಏನಿಲ್ಲ, ನಾವೇ ಬರ್ದೋ. ಏನು ಇವಾಗ ಏನ ಮಾಡ್ಬೇಕೀಗ? ಏನು ಮಾಡಬೇಕು ಈಗ? ಅವಳು ಬೇಡ ಅಂತ ಅಂದ್ಲು, ನಾವೇ ಬರ್ದಿರೋದು ಕಲ. ಅದೇನು ಮಾಡ್ಲ ನಡ್ಲ ಅದು ಎಲ್ಗೋದಿ ಟೇಷನ್ಗೆ ಓದಿಲ್ಲ ನಡ್ಲ ಹೇಳ್ತೀನಿ ಅಲ್ಲಿ. ಈ ನನ್ನ ಮಗ ಬುದ್ಧಿ ಏನು ಮಾಡಿಲ್ಲ ಕಣ್ ಸ್ವಾಮಿ ನಮಗೆ. ಈಗ ಬಂದವನೇ ಮನೆಗೆ ಕೊಟ್ಟುಟ್ಟಿದ್ರಲ್ಲ ಅಂದ್ಕೊಂಡು ಅಂತ ಒಪ್ಸೋದ ಒಪ್ಸೋದು ನಡಿ. ನಾಲ್ಕು ಜನಕೆಯ ನಡಿ. ಯಾರು ಗುಗ್ದಾರ ನೋಡ್ತೀನಿ, ಯಾರು ಗುಗ್ದು ಉಪ್ಪಾಕಾರ ನೋಡ್ತೀನಿ ನಡಿ. ನಿಮ್ಮನ್ನ ಹೊಗಳ್ತಾರೆ ಕಣವ, ನಿಮ್ಮನ್ನ ಹೋಗ್ಲಿ ಹೊಗಳ್ತಾರೆ. ಗನಂದಾರಿ ಕೆಲಸ ಮಾಡಿದಿರಲ್ಲ ನೀವು, ಹೊಗಳ್ತಾರೆ ನಿಮ್ಮನ್ನ. ಥೂ ನಿಮ್ದೊಂದು ಜನ್ಮವ ನಿಮ್ಮದು. ನೀವು ಈ ಥರದವ್ರು ನಾವು ಕನಸು ಮುನ್ಸಲು ಅಂದ್ಕೊಂಡಿದ್ದಿಲ್ಲ ನಾನು. ನಿಜವಾಗ್ಲೂ ಈ ಥರದವ್ರು ಅಂತ ಅಂದ್ಕೊಂಡಿದ್ದೀರ ಕಣವ ನಾವು ಕನಸು ಮುನ್ಸಲ್ವೇ. ಈ ಥರ ವಿಸ ತುಂಬ್ಕೊಂಡಿದ್ರಿ ಗಂಡು ಬಿಡ್ತೀವಿ ಅಂತ ಅನ್ಕೊಂಡಿದ್ದಿಲ್ಲ. ನಿಜವಾಗ್ಲೂ ಥೂ ನಾಗರಾವ್ಗಿಂತ ಹೆಚ್ಚು ನೀವು ಗಂಡು ಬಿಡ್ತೀವಿ. ಅಲ್ಲ ಇವತ್ತಲ್ಲ ನಾಳೆ ಬತ್ತಾನ ನನ್ನ ಮಗ ಅನ್ನೋದು ಜ್ಞಾನ ಇತ್ತಿಲ್ವಾ? ಎಷ್ಟು ದಿವಸ ಕರೆಕ್ಟ್ ಬಂದಿದೆ ಓದೋಳ್ನ. ಈಗ ನಾನು ಇರ್ತೀವಿ ಓದಲ್ವ ಜಗಳಾಡ್ಕೊಂಡು ನಾನು ಓದಿತಾನೆ ಬೇರೆಯವರೆಲ್ಲವ ಅಯ್ಯೋ ನನ್ನ ಮಗ ಸೊಸೆ ಇಲ್ವಲ್ಲ ಮನೇಲಿ ಅಂದರೆ ನೀವು ಬೇಕು ಅಂದ್ಕೊಂಡು ನಾನು ಎರ್ತಿ ಕೂಡ ಜಗಳ ಮಾಡಿ ಮನೆಯಿಂದ ಹಚ್ಕೊಡ್ಸೋದ್ರಿ ನೀವು ಮಾಡಿ ಸರಿಯಾ? ಬೇಕು ಅಂದ್ಕೊಂಡು ನಿಂತಿದ್ದೋ ಜಗಳಕ್ಕೆ ನೀನು ಎರ್ತಿಯಲ್ಲ ಜಗಳಾಡ್ತಿದ್ದವಳು ಇಟ್ಟು ಮಾಡಿ ಕಕ್ಕೆ ಸಂಕಟ ಬಂದು ಸಾಯ್ತಿದ್ದವಳು ಅವಳಲ್ಲ ನಾವಲ್ಲ ನಮ್ಮ ಯಾಕೆ ಇಲ್ದೋದು ಬೊಗಳಿಯ ನೀನು? ನಿನ್ನ ಬಾಯಲ್ಲಿ ಮುನ್ನಕ ಇಲ್ದೋದು ಮಾತಾಡ್ತೀಯಲ್ಲ, ನಿನ್ನ ಬಾಯಿಗೆ ಹುಳ ಸುರಕಿಲ್ವಾ? ಹುಳ ಸುರಕಿವಲ್ಲ ಇಲ್ದೋದು ಬೊಗಳ್ತೀಯಲ್ಲ. ದೇವ್ರು ಒಳ್ಳೆದು ಕೊಟ್ಟದ್ದು ನಿಮಗೆ, ಒಳ್ಳೆದು ಕೊಟ್ಟದ ಹೇಳು? ಒಳ್ಳೆದು ಕೊಡೋದು ಬೇಡ ಏನು ಬೇಡ ಹೋಗು ಮಾತ್ರ ಹೇಳ್ತೀನಿ ಕೇಳ್ಕೊ. ನಮ್ಮ ಕಣ್ಣೀರು ಹಾಕ್ಸಿದೆಯೇ ಉದ್ದಾರ ಹಾಕಿಲ್ಲ. ನೀವು ಸತ್ರು ತಿರುಗಿ ನೋಡೋಂಥದ್ದು ಇದ್ದದ ಹೇಳಿ ಉಳಿಸ್ಕೊಂಡಿದ್ರೆ ನೀವು ಹೇಗಿತ್ತೆ? ನಾಲ್ಕು ಜನಕ್ಕೆ ಸರಿ ಸಮಾನರಾಗಿರೋರು ಒಪ್ಸಿ ಈ ಕೆಲಸ ಮಾಡಿವಿ ಅಂದ್ಬಿಟ್ಟು. ಅಲ್ಲ ಅವಳೆಂಥ ಮನೆ ಅಳಿ ಇರಬೇಕು ನಿನ್ನ ಮಗಳು. ಅವನೆಂತ ದರ್ದ್ರ ಬಡಿಯೋದು ನಮ್ಮ ಅಪ್ಪನ ಗುಟ್ಟಿರೋ ಬಡಿಯೋದು ಅವನು. ಎಷ್ಟು ದಾಕ್ಸತ್ತಿದ್ರೆ ಅವನು ಬಂದು ಮನೆ ಬರ್ಸ್ಕೊಂಡು ಅವನು ಬೇಡ ಕಣವ ಇದ್ದಿದ್ದು ಇರ್ತಿತ್ತು. ಮುಕ್ಳು ಮನೆ ಇದ್ದಿರ್ತಾನೆ ಇರ್ತಿತ್ತು. ರೆಡಿ ಮಾಡಿಸ್ಬಿಟ್ಟು ಅವ್ನ ಹೆಸರು ಬರ್ಸ್ಕೊಳಕ್ಕೆ ಏನು ಗನಂದಾರಿ ಕೆಲಸ ಮಾಡಿದ್ದಾನೆ ನೀನು ಅಳಿಮಯ್ಯ. ಅವ್ನ ಹೆಸರು ಬರ್ಸ್ಕೊಳಕ್ಕೆ ಅದ ಮಾಡ್ಕೊಂಡವನು ಮನೆಯ ಕಂಡಂಗೆ ಹಾಳು ಮಾಡ್ಬಿಡ್ತಿದ್ರಿ. ಗಂಡು ಇರ್ತೀವಿ ನೀವೇನು ಸಾಮಾನ್ಯದಾರಲ್ಲ ನೀವು. ಉಂಕರ ಹಾಕ್ಲ ಎಲ್ಲ ಹಂಗೆ ಅಂತಿದ್ರು. ಅಯ್ಯೋ ಈ ನಾಗಕ್ಕನ ಗಣ್ಣು ತಾನೆ ಏನು ಊರೆಲ್ಲ ಆ ಕಡೆಯಿಂದ ಹಾಳು ಮಾಡ್ಕೊತಾರಲ್ಲ ಅಂದ್ಬಿಟ್ಟು ಥೂ ನಿಂಚಲ್ ಬೆಂಕಿ ಅವು ಅಪ್ಪನಿಗೊಂದು ಇಟ್ಟಿಕಕ್ಕೆ ಹೋಗಿತ್ತೆ ಸಿಕ್ಕಿಲ್ಲ ಬಂದವನಿಲ್ಲ ಬೋಗ್ಲಕ್ಕೆ. ಯಾಕಲ ಮಾತಾಡಿ ನೀನು? ಏನು ಮಾತಾಡಂತದ್ದಿದ್ದಲ್ಲ ನೀನು? ಏನು ಮಾತಾಡಂತದ್ದಿದ್ದು ನೀನು ಗುಲಾಮ ನೀನು? ಇಳಿಸ್ಬಿಡ್ತೀನಿ ಮರುವಾದೆ ನಿನಗೆ. ನೀನು ಸಣ್ಣ ಎಕ್ತಿ ಬಾಯಲ್ಲಿ ಮುನ್ನಕ್ಕಂದವರು ಅವತಾಡ್ತಾನೆ ಅವತಾರವ ಓಲಾ ನನ್ನ ಮಗಳ ಹೆಸರು ನಾನು ಬರ್ದೀನಿ. ಯಾರೇನು ಮಾಡ್ಕೋಬೇಕು ಮಾಡ್ಕೋಗೋದ್ಲ
ನಾನು ಗಂಡು ನಾನು ಸೇರ್ಕೊಂಡು ಇಬ್ಬರು ಸೈನ್ ಹಾಕಿವಿ ಕತೆ ನೀನೇನು ತೆಗ್ದಿಲ್ಲ ಅದು ಮನೆ ಕಟ್ಸ್ತಿದ್ಯೋ ಇಲ್ಲ ಜಾಗ ತೆಗ್ದಿದ್ಯೋ ಏನು ಮಾಡಿದ್ದೀನಿ ನೀನು ಕೊಡಕ್ಕೆ ಇವತ್ತಿಗೆ ಕೊನೆ ಹಂಗಾರೆ ಇವತ್ತೇ ಸತ್ಕೊಟ್ಟವ ಅಲ್ಲಿ ಹೋಗು ಸತ್ಕೂಟನೇ ಆಗ್ಲಂತ ಏನಂತೆ ಇದೊಳೆ ಸರಿ ಆಯ್ತು ಕಲ ನಿಂದೊಳೆ ಬಂಡಾಟಕ್ಕೆ ದುಂಡೆಟ ಅಂತವೆ ಅದೇನು ಸತ್ಕೂಟನೇ ಆಗಲಿ ಹೋಗು ಏನು ಪರವಾಗಿಲ್ಲ ನಿನ್ನ ದೊಡ್ಡ ಬಾರಿ ಕನ್ಕೊಂಡಿದ್ನಲ್ಲ ಅದೇ ತಪ್ಪಾಗಿರೋದು ಕತೆ ತಿರ್ಗ ಮಾತಾಡ್ತಾನೆ ಯಾವ ಥರ ಮಾತಾಡ್ತಾನೆ ನೋಡಿ ಯಾವ ಥರವ ಜಾಸ್ತಿ ಇದು ಮಾಡಬೇಡ ನನಗೆ ವಾಪಸ್ಬೇಡ ಒಯ್ತಾರು ಬಾಯಿ ಮುಚ್ಕೊಂಡು ನೀನು ಎಕ್ತೀನಿ ನಿನ್ಗೂ ಬೆಂಕಿ ಕಂದರು ಎಷ್ಟು ಮಟ್ಟಿಗೆ ಬಂದಾನೆ ನೋಡಿ ಎಷ್ಟು ಮಟ್ಟಿಗೆ ಮಾನ ಮರೋದಿರಾಗಿರ್ಬತ್ತೀರ ನಿನಗೆ ಮಾನ ಮರೋದಿಯಾಗಿರೋರು ಈಗ ನನಗೆ ಅದೆಲ್ಲ ಗೊತ್ತಿಲ್ಲ ನನ್ನ ಹೆಸರು ಬಾಡ್ಸ್ಕೊಡಿ ಈಗ ಹಾಕ್ಸು ನಿನ್ನ ಮಗಳ ಸೈನ ಹಾಕ್ಲಾಕ್ ಸರಿ ನಾನು ಯಾಕೆ ಹಾಕ್ಸನ್ ನಾನು ಯಾವ ಸೈನು ಹಾಕ್ಸಕ್ಕಿಲ್ಲ ನನ್ನ ಮಗಳು ನಾನು ಕೇಳೋಕ್ಕೂ ಇಲ್ಲ ವಾಪಸ್ ಕೊಡವ ಅಂತ ಯಾಕೆ ಹೇಳ್ಬೇಕು ಅಲ್ಲ ನಿಮ್ಗೆ ಮಕ್ಕಳ ಮೇಲೆ ಕಣ್ಣಿಲ್ವ ನಿಮಗೆ ಕೂಲಿ ನಾಲಿ ಮಾಡ್ಕೊಂಡು ಸಾಯ್ತಾ ಕುಂತೀನಿ ಸಾಯ್ತಾ ಕುಂತೀನಿ ಏನಾದ್ರು ಕುತ್ಕೊಂಡು ಉಂಟದಾನೆ ಏನು ಸಂಪಾದನೆ ಮಾಡ್ಕೊಟ್ಟಿದ್ರೆ ನೀವು ನನಗೆ ಕುತ್ಕೊಂಡಕ್ಕೆ ಅಲ್ಲಿ ಮಾಡ್ತಿರೋದು ಕೂಲಿ ಕೆಲಸ ನಾನು ನಿಮ್ಗೆ ಹೊಟ್ಟೆ ಉರಿಯಕ್ಕಿಲ್ವೋ ನಿಮಗೆ ನನಗೆ ಹೊಟ್ಟೆ ಉರಿಬೇಕು ನನಗೆ ಹೊಟ್ಟೆ ಉರಿಬೇಕು ನೀನು ಹೊಟ್ಟೆ ಉರ್ಕೊಂಡ ಹೇಳು ನಿನ್ನ ನೋಡ್ಬಿಟ್ಟು ನಾನು ಹೊಟ್ಟೆ ಉರ್ಕೊಳಕ್ಕೆ ಅವತ್ತು ಬಿಟ್ಬಿಟ್ಟು ಕೈ ಬಂದಿರೋ ತಂಗೆ ಅವ್ವ ಅಪ್ಪನ ಬಿಟ್ಟು ಹೋಗ್ಬೇಕಾರೆ ಗ್ಯಾರಿ ತಿತ್ತಿಲ್ವ ಇವತ್ತು ಬಂದಿದೀಯಾ ಒಂದು ದಿವಸ ತಿರು ನೋಡ್ದೆ ಅವೇನು ಮದುವೆಗೆ ಬಂದ ಅಷ್ಟು ಬಗೆಯಿಂದ ಹೇಳ್ಬಿಟ್ಟು ಬಂದ್ವಲ್ಲ ಮದುವೆಗೆ ಬಂದ ಮದುವೆಗೆ ಬಂದ ನೀನು ಬಣ್ಣನ ನೀನು ಒಬ್ಬ ಬಣ್ಣನ ಹೇಳು ಸ್ವಂತ ತಂಗಿ ಮದುವೆಗೆ ಬರೋಕ್ಕಾಗ್ತದ ನೀನೇ ಗೊತ್ಕೆಟ್ಟನಂತ ನೀನು ಓಲ ಬಾಯಿ ಮುಚ್ಕೊಂಡು ಅಲ್ಲ ಗುಡ್ಸ್ಲು ಮನೆ ಇದ್ದಾಗ ತಿರುಗಿ ನೋಡಲಿಲ್ಲ ತಾರಸಿ ಮನೆ ಆದಕ್ಷಣ ಬಂದವನೆ ಕೊಡ್ಬೇಕಂತ ಅವ್ನಿಗೆ ಕೊಡ್ತಾರೆ ನಿನಗೆ ಕೊಡ್ದಾನೆ ಇದ್ರ ನಿನಗೆ ಕೊಡಬೇಕು ನಿನಗೆ ಆಯ್ತು ಇರಿ ನನಗೆ ಹೆಂಗೆ ಕಲಿಸ್ಬೇಕು ಅಂತ ಗೊತ್ತು ಕರ್ಕೊಬತ್ತಿ ನಾನು ಇರ್ತೀಯ ಬಾಯಿ ಬಡ್ಕೊಳ್ಳೆ ಮಣ್ಣು ಇರ್ತಲೆ ಮನೆಗೆ ಅಂತೀನಿ ಏನಾರು ಎರ್ಚ್ಕೋಲ್ಲ ಏನಿಲ್ಲ ಸಂಭವ ಭಕ್ತ ಓಲ ಏನಾರು ಮಾಡ್ಕೊಲ್ಲ ಅದೇನು ಮಾಡ್ಕೊಂಡು ನಾನು ನೋಡ್ತೀನಿ ನಾವೇ ಕಾನೂನು ರೀತಿಯಲ್ಲಿ ಹೋರಾಟ ನಡೆಸಕ್ಕೆ ನಮಗೂ ಗೊತ್ತು ನೀನು ಅವನ್ನೆಲ್ಲ ಕಂಡಿರೋನು ಹೋಗು ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡೋಣ ನೀನು ಎಷ್ಟು ಮಟ್ಟಿಗೆ ಬಂದ ನೋಡಿ ಎಷ್ಟು ಮಟ್ಟಿಗೆ ಓ ಪರವಾಗಿಲ್ವಲ್ಲ ನೀನು ಸುಮಾರಿಗೆ ಬಂದಿದ್ದೀಯೇ ಇತ್ತಿತ್ತ ಬರ್ರಿ ಇದು ಮನೆ ಕಿತ್ಕೊಂಡಿದ್ರಂತ ಹೆಂಗೆ ಚೆನ್ನಾಗಿ ಬಂದಿದ್ಯಾ ಪೌತ್ರಕ್ಕೆ ಓಲ ಬಾಯಿ ಮುಚ್ಕೊಂಡು ಕಂಡಿನಿ ಕತೆ ಮಕ್ಳಿತ್ತಿಲ್ವಲ್ಲ ಅಂತ 12-20 ದೇವ್ರಿಗೆ ಅತ್ತೆ ಕಟ್ಕೊಂಡು ನಾವು ಎತ್ತಿ ಸಾಕಿ ಸಲ್ಬಿಟ್ಟು ಎಲ್ಲ ಏನು ಉಪಯೋಗ ಕೊಟ್ರಿ ಎಸ್ತಿ ಬಂದಷ್ಟು ಎಸ್ತಿ ಸಲ್ಗಿ ಇಟ್ಕೊಂಡು ಹೋಗ್ಬಿಟ್ಟು ಈಗ ಬಂದಾನೆ ಈಗ ಮನೆಯ ಬರೆದು ಬಿಟ್ಟಿದ್ದೀರಂತ ಬರೆಯಬೇಕಲ್ಲ ನಾವು ಬರೆಯರಿ ಎಲ್ಲ ಮಾಡ್ಕೊಂಡು ಅದು ಯಾರು ಕರ್ಕೊಬಂದು ಕರ್ಕೊಬರಲ್ಲ ಅದು ಯಾರು ಬಂದು ಹೇಳೋರು ನಾನು ನೋಡೇ ಬಿಡ್ತೀನಿ ಏನಾರು ಮಾಡ್ಕೊಂಡು ಹಾಳು ಬಿದ್ದೋಗಿ ನೀವು ಉದ್ದಾರಕ್ಕಿಲ್ಲ ನನ್ನ ಸಾಪ ತಟ್ಟೆ ತರ್ತದೆ ನಾನು ಅಯ್ಯೋ ಅಪ್ಪ ಅಂತ ಎಷ್ಟು ಅಯ್ಯೋ ಅಪ್ಪ ಅಂದ್ರೆ ನಂದೆಲ್ಲ ತಟ್ಟೆ ತರ್ತದೆ ನೀವೊಂದು ಹೂವಪ್ಪನ ಕುಲ್ವ ನೀವು ನಿಮ್ಮ ಜನ್ಮಕ್ಕೆ ಬೆಂಕಿ ಈಗ ಮಾತಾಡ್ತಾವ ಜನ್ಮಕ್ಕೆ ಬೆಂಕಿ ಇಟ್ಲಿ ಓಲ ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡ ಓಲ ಉದ್ದಾರ ಆಯ್ತಿರಿ ಕತೆ ಉದ್ದಾರ ಹೋಗಿ ನೀವು ಹಾಳು ಬಿದ್ದೋಯ್ತಿದ್ರಿ ಕತೆ ಮನೇಲಿ ಹುಟ್ಟು ಮಗನಿಗೆ ನ್ಯಾಯ ಮೋಸ ಮಾಡಿ ದೇವ್ರು ಒಳಗೆ ಕೊಟ್ಟದ ಸಾಯ ಗಂಟು ನಾನು ಅಲ್ಲಿ ಕೂಲಿ ಮಾಡ್ಕೊಂಡೆ ಸಾಯ್ಬೇಕೇನೋ ಅಲ್ಲ ಕೆಲಸ ಇರೋಂಥ ಕೆಲಸ ಸೇರಿಸ್ಕೊಡೋದ ಏನಾದ್ರು ಇದು ಮಾಡೋದಂದ್ರೆ ಬಿಟ್ಟು ಯಾವ ಥರ ಆಗ್ತಾಯಿದ್ರಿ ನೋಡು ಕಲಿಸ್ತೀನಿ ನನಗೆ ಗೊತ್ತು ಹೆಂಗೆ ಕಲಿಸ್ಬೇಕು ಅಂದ್ಬಿಟ್ಟು ಕಲಿಸ್ತೀನಿ ಹಂಗೆ ನೋಡ್ತಾಯಿರಿ ನೀವು ಕಣ್ಣಲ್ಲಿ ನೋಡಿ ಕಣ್ಣಲ್ಲಿ ನಿಮಗೆ ತೋರಿಸ್ತೀನಿ ಗಾಚಾರ ಬಿಡ್ಸಿಸ್ತೀನಿ ಅಯ್ಯೋ ಹೋಗ ನನ್ನ ಮಗನೇ ಓಲ ನಿನ್ನಂತರ ಕಂಡಿವಿ ಕತೆ ನೀವು ನಂತರ ಎಷ್ಟು ಜನ ನೋಡಿದ ಓಲ ಸಾಕು ಬಂದವನೇ ಅವತ್ತಿಂದ ಎಲ್ಲೋಗಿದ್ದ ಕಣೆ ಅವತ್ತಿಂದ ಗ್ಯಾನ್ ಇತ್ತಿಲ್ವೇನೋ ಇವತ್ತು ಬಂದಾನೆ ಭಾರಿಕ್ ನಂಗೆ ನಾಚಿಕೆ ಮಾನ ಮರುವದಿ ಎರಡು ಇದ್ದೀರಿ ನನ್ನ ಮನೆ ಬಾಕ್ಲಿಗೆ ಬರ್ತಿದ್ಲ ನೀನು ನಮ್ಮ ಸ್ವಂತ ಆಸ್ತಿ ನಮ್ಮ ಸ್ವಂತ ಮನೆ ನಾವು ಯಾರಿಗಾರು ಬರ್ಕೊತೀವಿ ಹೋಗು ಜಾಸ್ತಿ ಮಾತು ಕಿತ್ತಾಬೇಡ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.